ಈಗ ಕೃಷ್ಣ ಬೈರೇಗೌಡರು ಕೂಡ ಹೇಳ್ತಾ ಇರುವಂಥದ್ದು ಬಸವರಾಜ್ ಅನ್ನೋ ಒಬ್ಬ ವ್ಯಕ್ತಿಯ ಹೆಸರು. ಆತ ಮಾಡಿರಬಹುದು ಅನ್ನುವಂಥದ್ರ ಬಗ್ಗೆ ಅವರು ಹೇಳ್ತಾರೆ. ಆದರೆ ಇದ್ರ ಸಂಬಂಧಪಟ್ಟಂತೆ ಟೀಮ್ 9 ಜೊತೆಗೆ ಮಾತನಾಡಿದಂಥ ಬಸವರಾಜ್, ನಾನು ಆ ಥರ ಏನೂ ಮಾಡೇ ಇಲ್ಲ, ನಾನು ಹಲ್ಲೆನೇ ಮಾಡಿಲ್ಲ ಅಂತ ಹೇಳಿ ಆರೋಪಿ ಬಸವರಾಜ್ ಸಬೂಬನ್ನು ಕೊಟ್ಟಿದ್ದಾರೆ. ನಾವು ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಮಾತಾಡ್ಸಿದ್ದಾರೆ ಬಸವರಾಜ್ ಅವ್ರನ್ನ. ಬನ್ನಿ ನೋಡೋಣ. ಕಾರ್ಯಾಚರಣೆ ಎಷ್ಟು ಗಂಟೆಗೆ ಆಯ್ತು, ಯಾಕೆ ಈ ರೀತಿ ಗಲಾಟೆಗಳಾಯ್ತು, ಯಾಕೆ ಈ ರೀತಿ ಹಲ್ಲೆ ಮಾಡ್ತಕ್ಕಂಥ ಯತ್ನ ಆಯ್ತು ಅಥವಾ ಆರೋಪ ಅವ್ರು ಯಾಕೆ ಮಾಡ್ತಾ ಇದ್ದಾರೆ? ಬೆಳಗ್ಗೆ ಏಕಾಏಕಿ 10 ಬಂದು BBMPಯವರು ಪಾಪ ಒಂದು ಗಂಡ ಹೆಂಡತಿ ಮಗು ವ್ಯಾಪಾರ ಮಾಡ್ಕೊಂಡಿದ್ರು. ಪರ್ಮಿಷನ್ ಇರಲಾರ್ದೆ ಅವರು ಏಕಾಏಕಿ ಬಂದು JCPಯಿಂದ ಬಂದು ದಾಳಿ ಮಾಡಿ ಲಕ್ಷಾಂತರ ರೂಪಾಯಿ ಚಾಕ್ಲೇಟು ಬಿಸ್ಕಿಟ್ಗಳು ವ್ಯಾಪಾರ ನಷ್ಟ ಮಾಡಿ ಏಕಾಏಕಿ ಹೊಡೆದಾಕಿದ್ದಾರೆ. ಬಂದು ಹೈಕೋರ್ಟ್ ಆರ್ಡರ್ ಇದ್ರೆ ಬಂದು ಹೇಳ್ಬಿಟ್ಟು ನೋಟಿಸ್ ಕೊಟ್ಟು ಖಾಲಿ ಮಾಡಿಸ್ಬೋದಾಯಿತು. ಎತ್ಕೊಂಡು ಹೋಗೋದು ನಾವೇ ಖಾಲಿ ಮಾಡಿಸ್ತಿದ್ದೀವಿ. ನಿಂತ್ಕೊಂಡು ಸಾರ್ವಜನಿಕರು ಒಳ್ಳೇದಾಗುತ್ತೆ ಅಂದರೆ ನಾವೇ ಖಾಲಿ ಮಾಡ್ತೀವಿ. ಆಮೇಲೆ 25 ಅಡಿ ರೋಡ್ ಇದು. ಸಚಿವರು ಏನು ಹೇಳಿದ್ದಾರೆ ಅಂದರೆ, ಕೃಷ್ಣ ಬೈರೇಗೌಡರು ಎಲ್ಲಿ ಫುಟ್ಪಾತ್ಗೆ ಪಾದಚಾರಿಗೆ ಇದಾಗುತ್ತೆ, ತೊಂದರೆ ಆಗುತ್ತೆ, ಅಲ್ಲಿ ಮಾತ್ರ ಖಾಲಿ ಮಾಡಿಸ್ಬೇಕಂತ ಹೇಳಿದ್ದಾರೆ. ಇಲ್ಲಿ ಪಾದಚಾರಿಗಳಿಗೆ ಅನ್ಯಾಯ ಆಗಲ್ಲ, ಏನು ತೊಂದರೆನೂ ಆಗಲ್ಲ. 30 ಅಡಿ ರೋಡ್ ಇದೆ ಇದು. ಏಕಾಏಕಿ ಬಂದು ಅವ್ರನ್ನ ಅಂಗಡಿ ಖಾಲಿ ಮಾಡಂದ್ರೆ ಖಾಲಿ ಮಾಡ್ತಾ ಇದ್ರು, ಎತ್ಕೊಂಡು ಹೋಗ್ತಾ ಇದ್ರು. ಈಗ ನಷ್ಟ ಆಗಿದೆ. ಬಡ್ಡಿ ತಂದ್ಬಿಟ್ಟು ವ್ಯಾಪಾರ ಮಾಡಿಕೊಂಡು ಮಾಡೋರವರು. ಆ ಮಗುನ ಓದಿಸಬೇಕಾಗಿತ್ತು. ಅದ್ರ ಮಧ್ಯೆ ಇನ್ನೊಂದು, ನಿಮ್ಮ ಸಂಘಟನೆ ಒಬ್ಬ ಮುಖಂಡ ಹೆಲ್ಮೆಟ್ ಇಂದ ಪಾಲಿಕೆ ಇಂಜಿನಿಯರ್ಗೆ ಹೊಡೆಯಕ್ಕೆ ಹೋದ್ರು, ಮತ್ತೆ JCB ಡ್ರೈವರ್ಗೆ ಸ್ಪ್ರೇ ಹಚ್ಚಕ್ ಹೋದ್ರು ಅಂತಕ್ಕಂಥದ್ದು ಆರೋಪ ಇರೋದು. ಒಬ್ರು ವಶ ಪಡ್ಕೊಂಡಿದ್ದಾರೆ. ಇದು ಶಿವಾಜಿನಗರದಲ್ಲಿ ಸಾರ್ವಜನಿಕರು ಬಹಳಷ್ಟು ಜನ ಓಡಾಡ್ತಾರೆ. ಯಾರು ಅಂತ ಗೊತ್ತಿಲ್ಲ, ಗೊತ್ತಾಗುತ್ತೆ. ತನಿಖೆ ಹೇಳಿದಾಗಲೇ ಗೊತ್ತಾಗುತ್ತೆ. ಪಬ್ಲಿಕ್ ಎಲ್ಲ ರೊಚ್ಚಿಗೆದ್ಬಿಟ್ಟು ಆ ಸಾಮಾನುಗಳು ಎಲ್ಲ ನಷ್ಟ ಮಾಡೋಕಾಲಕ್ಕೆ ಜನಗಳು ಪಬ್ಲಿಕ್ ಮಾಡಿದ್ದು. ಅದು ಯಾವ ಮುಖಂಡರುಗಳೇನು ಮಾಡಿಲ್ಲ. ಮುಖಂಡರುಗಳು ಗೊತ್ತಿದೆ ಕಾನೂನು ಏನಂತ ಹೇಳಿಬಿಟ್ಟು ಅದು ನಮಗೆ ಹೇಳಿದ್ರೆ ನಾವೇ ತೆಗಿಸ್ತಾ ಇದೀವಿ. ಅಂಗಡಿಗಳು ಪಾಪ ಬಡವರು ತೆಗಿಸ್ಲಿ ಬೇಡ ಅಂತ ಹೇಳ್ತಾ ಇಲ್ಲ. ನಾವು ನಷ್ಟ ಮಾಡಿದ್ದು ತುಂಬಾ ಅನ್ಯಾಯ ಆಗುತ್ತೆ. ಇದು ಲಕ್ಷಾಂತರ ರೂಪಾಯಿ ಪಾಪ ಅವರು ಸಾಲ ಮಾಡಿ ಪರಿಹಾರ ಕೊಡ್ಬೇಕು ಸರ್ಕಾರ ಕುಟುಂಬಕ್ಕೆ. ಇಲ್ಲಾಂದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸರ್ಕಾರ ಹೆಸರು ಸಾಯ್ತಾರೆ. ಏಕಾಏಕಿ ಬಂದು JCB ಮುಖಾಂತರ ಕಾರ್ಯಾಚರಣೆ ಕೈಗೊಂಡ್ರು, ಇದರಿಂದ ನಮಗೆ ಸಮಸ್ಯೆ ಆಯ್ತು ಅಂತ ಹೇಳಿ ಅಂಗಡಿಯಾರು ಇಟ್ಕೊಂಡಿದ್ರು. ಅವ್ರು ಹೇಳ್ತಿರೋದು ಮತ್ತೆ ಸ್ಥಳೀಯ ಮುಖಂಡರು ಸಂಘಟನೆಗಳು ಕೂಡ ಅದನ್ನೇ ಹೇಳ್ತಾರಂತ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.